ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವ್ಯವಹಾರ, ಬಸನಗೌಡ ದದ್ದಲ್ ಸುತ್ತ ಆರೋಪ. ಅಕ್ರಮದಲ್ಲಿ ಬಾಕಿಯಾಗಿಲ್ಲ, ದದ್ದಲ್ ಬಸನಗೌಡ ಸ್ಪಷ್ಟನೆ. ಜೂನ್ 9ರಿಂದ 3 ದಿನ ಶಾಮಿಯಾನ ಡೆಕೋರೇಟರ್ ಸಂಘದಿಂದ ಮಹಾಧಿವೇಶನ. ಲಕ್ಷ್ಮಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮ ಆರೋಪ ಸಾಬೀತಾಗದೆ ರಾಜೀನಾಮೆ ಕೇಳುವುದು ನೈತಿಕತೆ ಅಲ್ಲ. ಹನುಮಂತಪ್ಪ ನಾಯಕ್. ಲೋಕಸಭಾ ಚುನಾವಣೆಯಲ್ಲಿ ಜಿ. ಕುಮಾರ್ ನಾಯಕ್ ಗೆಲುವು. ಕಾಲ್ನಡಿಗೆಯಲ್ಲಿ ಮಂತ್ರಾಲಯಕ್ಕೆ ಹರಕೆ ತೀರಿಸಿದ ಅಭಿಮಾನಿ. ಇಬ್ಬರು ಬಾಲ ಕಾರ್ಮಿಕರ ರಕ್ಷಣೆ, ಬಾಲ ಮಂದಿರಕ್ಕೆ ಸೇರ್ಪಡೆ. ವಾರ್ತೆಗಳ ವಿವರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ವ್ಯವಹಾರದ ಕುರಿತಂತೆ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಸಹ ಭಾಗಿಯಾಗಿರುವ ಆರೋಪ ಕೇಳಿಬಂದಿದ್ದು, ಪ್ರಕರಣದಲ್ಲಿ 8ನೇ ಆರೋಪಿಯಾಗಿರುವ ಪರಶುರಾಮ್ ರೊಂದಿಗೆ ವಾಟ್ಸ್ಆಪ್ ಚಾಟಿಂಗ್ ಈಗ ಮುಳುವಾಗಿ ಪರಿಣಮಿಸಿದೆ. ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ಸಚಿವರ ಸೂಚನೆ ಮೇರೆಗೆ ಎಂದಷ್ಟೇ ಉಲ್ಲೇಖಿಸಿದ್ದರಿಂದ ಪರಿಶಿಷ್ಟ ಪಂಗಡ ಸಚಿವ ಬಿ. ನಾಗೇಂದ್ರ ಸ್ವಯಂ ಪ್ರೇರಿತರಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಆದರೀಗ ನಿಗಮ ಅಧ್ಯಕ್ಷರಾಗಿದ್ದ ಬಸನಗೌಡ ದದ್ದಲ್ ನಿಗಮದ ಅಧ್ಯಕ್ಷರನ್ನಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಒಂದು ಬಾರಿ ಮಾತ್ರ ಸಭೆ ನಡೆಸಿತು. ಲೋಕಸಭಾ ಚುನಾವಣೆ ನೀತಿ ಸಂಹಿತೆಯಿಂದ ನಿಗಮದ ಕಚೇರಿಗೂ ಹೋಗಿಲ್ಲ, ಸಭೆಯೂ ನಡೆಸಿಲ್ಲ. ನಿಗಮದಲ್ಲಿ ನಡೆದಿರುವ ವ್ಯವಹಾರ ಕುರಿತು ನನ್ನದೇನೂ ಪಾತ್ರವಿಲ್ಲ ಎಂದು ಹೇಳಿಕೊಂಡು ಬಂದಿದ್ದರು. ಆದರೆ ಪರಶುರಾಮ ಎಂಬುವವರು ನ್ಯಾಯಾಲಯಕ್ಕೆ ಅರ್ಜಿ ಹಾಕಿ ಬಸನಗೌಡ ದದ್ದಲ್ ಇವರ ಮೊಬೈಲ್ನಿಂದ ನಡೆದಿರುವ ವಾಟ್ಸ್ಆಪ್ ಚಾಟಿಂಗ್ ಸಾಕ್ಷಿಯಾಗಿ ಪರಿಗಣಿಸಲು ಕೋರಿರುವುದು ಬಸನಗೌಡ ದದ್ದಲ್ ಸುತ್ತಲೂ ಆವರಿಸಿಕೊಂಡಂತಾಗಿದೆ. ನಿಗಮದಿಂದ ನಡೆದಿರುವ ಹಣ ವ್ಯವಹಾರ, ಹಲವು ಖಾತೆಗಳ ನಿರ್ವಹಣೆ ಕುರಿತಾಗಿ ಅಧ್ಯಕ್ಷರಾಗಿರುವ ದದ್ದಲ್ ಬಸನಗೌಡ ಇವರಿಗೂ ಮಾಹಿತಿ ಇರುವುದು ದೂರಿನಿಂದ ಆರೋಪ ಕೇಳಿಬಂದಿದೆ. ಪ್ರಕರಣ ಸತ್ಯಾಸತ್ಯತೆ ತನಿಖೆಯಿಂದ ಮಾತ್ರ ಖಚಿತವಾಗಬೇಕಿದೆ. ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ವಹಿಸಿತು. ಮತ್ತೊಂದು ಕಡೆ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳು ಸಿಬಿಐಗೆ ದೂರು ನೀಡಿದ್ದು, ಅಲ್ಲಿಯೂ 4 ಜನ ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಿಸಿಕೊಂಡು ತನಿಖೆ ಪ್ರಾರಂಭಿಸಿದ್ದಾರೆ. ನಿಗಮದ ಅಧ್ಯಕ್ಷರು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಪಾತ್ರ ಇದೆಯೋ ಇಲ್ಲವೋ ಎಂಬುದು ಸಹ ನಿಗಮ ಕಚೇರಿ ಹಾಗೂ ಇತರೆ ಸಚಿವ ಕಚೇರಿಗಳಲ್ಲಿ ನಡೆದಿರುವ ಸಿಸಿಟಿವಿ ದೃಶ್ಯಾವಳಿಯನ್ನು ಪರಿಶೀಲಿಸಿದ್ದಲ್ಲಿ ನಿಗಮದ ಅಧ್ಯಕ್ಷರ ಪಾತ್ರ ಇದೆಯೋ ಇಲ್ಲವೋ ಎಂಬುದು ಬಹಿರಂಗವಾಗಲಿದೆ. ಅಲ್ಲದೆ ನಿಗಮದ ಅಧ್ಯಕ್ಷರಾದ ನಂತರದಿಂದಲೂ ನಡೆದಿರುವ ಆರ್ಥಿಕ ವ್ಯವಹಾರದ ಕುರಿತು ಸಹ ತನಿಖಾ ಸಂಸ್ಥೆಗಳು ಪರಿಶೀಲನೆ ನಡೆಸಲಿವೆ. ನಿಗಮ ಅಧ್ಯಕ್ಷರ ನೇಮಕಾತಿ ನಂತರ ನಡೆದಿರುವ ಸಭೆಗಳಲ್ಲಿ ತೆಗೆದುಕೊಂಡ ನಿರ್ಧಾರಗಳ ಮೇಲೂ ಬೆಳಕು ಚೆಲ್ಲುವ ಕೆಲಸ ನಡೆಯಬೇಕಿದೆ. ನಿಗಮದ ಅಧ್ಯಕ್ಷ ಸ್ಥಾನಕ್ಕೂ ಕುತ್ತು ಬರುವ ಲಕ್ಷಣಗಳು ಗೋಚರಿಸುತ್ತಿವೆ. ತನಿಖೆಯ ತೀವ್ರತೆ ಮೇಲೆ ಅವಲಂಬಿತವಾಗಿದೆ ಎಂದು ಹೇಳಲಾಗುತ್ತಿದೆ. ರಾಜ್ಯ ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಅಖಿಲ ಭಾರತ ಟೆಂಟ್ ಆ್ಯಂಡ್ ಡೆಕೋರೇಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಜಿಲ್ಲಾ ಶಾಮಿಯಾನ ಡೆಕೋರೇಟರ್ ಸಂಘಗಳ ಸಹಯೋಗದಲ್ಲಿ ನಗರದಲ್ಲಿ ರಾಜ್ಯ ಮಟ್ಟದ 4ನೇ ಅಧಿವೇಶನ ಮತ್ತು ರಾಯಚೂರು ಉತ್ಸವ ಆಯೋಜಿಸಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಆರ್. ಲಕ್ಷ್ಮಣ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜೂನ್ 9ರಂದು ಬೆಳಿಗ್ಗೆ ತಾಯಿ ಭುವನೇಶ್ವರಿ ಪೂಜೆ ನಂತರ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದ್ದು, ಮಳಿಗೆಗಳನ್ನು ನೂತನ ವಿಧಾನ ಪರಿಷತ್ ಸದಸ್ಯ ಎ. ವಸಂತಕುಮಾರ್ ಹಾಗೂ ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ ಉದ್ಘಾಟಿಸಲಿದ್ದಾರೆ. ಸಂಘದ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಮಹಾಧಿವೇಶನವನ್ನು ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜು ಉದ್ಘಾಟಿಸಲಿದ್ದಾರೆ. ಮಠಮಾರಿಯ ಶ್ರೀ ವೀರಭದ್ರ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ನಸೀನ ದರ್ಗದ ಸಜ್ಜಾದ ಹಜರತ್ ಸಯ್ಯದ್ ಶಾ ನಬಿ ಮೊಹಿನುದ್ದೀನ್ ಸಾನ್ನಿಧ್ಯ ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಆರ್. ಲಕ್ಷ್ಮಣ್, ಅರುಣ ಜೋಶಿ ವಹಿಸಿಕೊಳ್ಳಲಿದ್ದಾರೆ. ಅನೇಕ ಸಚಿವರು, ಶಾಸಕರುಗಳನ್ನು ಆಹ್ವಾನಿಸಲಾಗಿದೆ. ಸಂಜೆ 7 ಗಂಟೆಗೆ ಮೆಹಬೂಬ್ ಕಿಲ್ಲೆದಾರ ಇವರಿಂದ ಜಾನಪದ ಗಾಯನ,
ಶ್ರೀ ಸುಗುರೇಶ್ವರ ಜಾನಪದ ಕಲಾ ತಂಡ ಹಾಗೂ ರಾಜ ಮೆಲೋಡೀಸ್ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ. ಜೂನ್ 10ರಂದು ಸಂಘದ ಚಟುವಟಿಕೆ ಸಮಸ್ಯೆ ಪರಿಹಾರ ಕುರಿತು ಅನಿಸಿಕೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಸಿಂಧನೂರಿನ ಉಸ್ಮಾನ ಪಾಷಾ ಮುಕಂದರ್, ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಮರೇಗೌಡ ಮಲ್ಲಾಪುರು, ಪತ್ರಕರ್ತ ವಿಶ್ವನಾಥ ಹುಗಾರ, ಮಸ್ಕಿಯ ರಾಮಣ್ಣ ಹಂಪರಗುಂಡಿ ಇವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಕರ್ನಾಟಕ ರಾಜ್ಯ ಶಾಮಿಯಾನ ಮತ್ತು ಧ್ವನಿ ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ಗಂಗಾವತಿ ಆಡಳಿತ ಕಚೇರಿ ದಾವಣಗೆರೆ ಆಲ್ ಇಂಡಿಯಾ ಟೆಂಟ್ ಅಂಡ್ ಡೆಕೋರೇಷನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ 4ನೇ ಮಹಾ ಅಧಿವೇಶನ ರಾಯಚೂರು ಜಿಲ್ಲಾ ಶಾಮಿಯಾನ ಮತ್ತು ಧ್ವನಿ ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದೊಂದಿಗೆ ನಾವು ಹಾಗೂ ರಾಯಚೂರು ಜಿಲ್ಲಾದ ಕಮಿಟಿಯೊಂದಿಗೆ ರಾಯಚೂರು ಐತಿಹಾಸಿಕ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ನಡೆಯುವ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಶಾಮಿಯಾನ ವೃತ್ತಿ ಬಾಂಧವರಾಗಲಿ, ನಮ್ಮ ಲೈಟಿಂಗ್ ಡೆಕೋರೇಷನ್ನು ಸೌಂಡು ಮಾಲೀಕರಾಗಲಿ ಪ್ರತಿ ವರ್ಷದಂತೆ ಎಲ್ಲರೂ ಒಂದೊಂದು ಹತ್ರ ಸೇರಿಕೊಂಡು ನಮ್ಮಲ್ಲಿ ನಾವು ಏನು ಪರ್ಚೇಸ್ ಮಾಡ್ಬೇಕಂತ ಹೇಳಿರ್ತಕ್ಕಂಥ ಐಟಮ್ಸ್ಗಳು ಬೇರೆ ದೇಶ ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಬೇರೆ ಕಡೆ ಹೋಗಿ ತರೋಕ್ಕಾಗಲ್ಲ, ಸಣ್ಣ ಸಣ್ಣ ಪುಟ್ಟ ಅಂಗಡಿಯವ್ರನ್ನ ಕೇಳಿ ನಾವೇ ಒಂದು ಹತ್ರ ಬರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಂದ ರಾಜ್ಯಗಳಿಂದ ಕರೆಸಿ ಒಂದು ಹತ್ರ ಸ್ಟಾಲ್ ಹಾಕ್ಸ್ತೀವಿ. ಸ್ಟಾಲ್ ಹಾಕಿ ಅಲ್ಲಿ ಅವರಿಗೆ ಬೇಕಾದಂಥ ಐಟಮ್ಗಳನ್ನ ಪರ್ಚೇಸ್ ಮಾಡೋಕ್ಕೆ ಒಂದು ಅನುವು ಮಾಡಿಕೊಡ್ತೀವಿ. ಅದೇ ರೀತಿಯಾಗಿ ನಾವೆಲ್ಲರೂ ಒಂದು ಹತ್ರ ಸೇರಿದರೆ ನಾವು ಸ್ನೇಹಿತರು, ಅಣ್ಣ ತಮ್ಮಂದಿರು ಯಾವ ಜಿಲ್ಲೆ ಇರ್ತಾರೋ ಎಲ್ಲರೂ ಒಂದು ಪರಿಚಯ ಬೆಳೀತೈತಿ, ಒಂದು ಸ್ನೇಹ ಬಾಂಧವ್ಯ ಬೆಳೀತೈತಿ. ಯಾಕಂದರೆ ನಮ್ಮ ವೃತ್ತಿಯಲ್ಲಿ ಯಾವುದೇ ಜಾತಿ ಭೇದ ಇರತಕ್ಕಂಥ ಯಾವ್ದಾರ ಒಂದು ಸಂಘಟನೆ ಇದ್ದರೆ ಅದು ನಮ್ಮ ಶಾಮಿಯಾನ ಸಂಘ. ನಮ್ಮಲ್ಲಿ ಯಾವುದೂ ಭೇದ ಇಲ್ಲ. ಯಾಕಂದರೆ ಎಲ್ಲರೂ ಇದರಲ್ಲಿ ಮುಸ್ಲಿಮು, ಹಿಂದೂ, ಕ್ರೈಸ್ತರು ಎಲ್ಲರೂ ಪ್ರತಿಯೊಬ್ಬರು ಈ ನಮ್ಮ ಶಾಮಿಯಾನ ವೃತ್ತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನಾವೆಲ್ಲರೂ ಒಂದು ಹತ್ರ ಸೇರ್ಕೊಂಡ್ರೆ ಪ್ರತಿಯೊಂದು ಜಿಲ್ಲೆಯಿಂದ ಎಲ್ಲರೂ ಪರಿಚಯ ಬೆಳೀತದೆ. ಸಂಜೆ ಚಿಕ್ಕಮಗಳೂರು ಶಾಮಿಯಾನ ಒಕ್ಕೂಟ ಮತ್ತು ನಾಸಿರಿಯನ್ ತಾಜಾ ಕೊಪ್ಪ ಅರ್ಪಿಸುವ ಲೈವ್ ಮ್ಯೂಸಿಕ್ ಆರ್ಕೆಸ್ಟ್ರಾ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ಪ್ರದರ್ಶನಗೊಳ್ಳುತ್ತದೆ. 3ನೇ ದಿನ ಜೂನ್ 11ರಂದು ಸಂಘದ ಪದಾಧಿಕಾರಿಗಳು ಮಾಲೀಕರಿಗೆ ಸನ್ಮಾನ ಹಾಗೂ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದರು. ಸಂಘದ ಸಂಸ್ಥಾಪಕ ಅಧ್ಯಕ್ಷ ಮೆಹಬೂಬ್ ಮುಲ್ಲಾ ಸಿದ್ದಾಪುರ್ ಮಾತನಾಡಿ, ಪ್ರತಿ ವರ್ಷವೂ ಸಂಘದಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಹಾಧಿವೇಶನ ನಡೆಸಿ ಡೆಕೋರೇಟರ್ಸ್ ಶಾಮಿಯಾನ ಕಾರ್ಯನಿರ್ವಹಿಸುವವರ ಸಮಸ್ಯೆಗಳು ಕುರಿತು ಚರ್ಚಿಸಲಾಗುತ್ತದೆ. ಅಲ್ಲದೆ ಶಾಮಿಯಾನ ಸಲಕರಣೆಗಳ ಬೇರೆ ರಾಜ್ಯಗಳಿಗೆ ಹೋಗಿ ಖರೀದಿಸುವುದನ್ನು ತಪ್ಪಿಸಲು ಮಹಾಧಿವೇಶನದಲ್ಲಿಯೇ ಮಾರಾಟ ಮಳಿಗೆ ವ್ಯವಸ್ಥೆ ಮಾಡಲಾಗುತ್ತದೆ. ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಳ್ಳಲು ಸಹಕರಿಸಲಾಗುತ್ತದೆ ಎಂದರು. ಶಾಮಿಯಾನ ವೃತ್ತಿಯಲ್ಲಿರುವ ಕಾರ್ಮಿಕರನ್ನು ಕಾರ್ಮಿಕ ಇಲಾಖೆ ಸೇರಿ ಯಾವುದೇ ಇಲಾಖೆಗಳು ಸರ್ಕಾರ ಸೌಲಭ್ಯ ಒದಗಿಸುತ್ತಿಲ್ಲ. ಈಗಾಗಲೇ ಅನೇಕ ಸರ್ಕಾರದ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಅನೇಕ ಅವಘಡಗಳಿಗೆ ಕಾರ್ಮಿಕರು ಜೀವ ಕಳೆದುಕೊಂಡರೂ ಯಾವುದೇ ಆರ್ಥಿಕ ನೆರವು ದೊರೆಯದೆ ಹೋಗಿದೆ ಎಂದರು. ಕಾರ್ಮಿಕ ಇಲಾಖೆ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಎಂದರು. ಹಣಕಾಸು ಸಚಿವರಿದ್ದಾಗ ನಮಗೆ ಸರ್ವಿಸ್ ಟ್ಯಾಕ್ಸ್ ಅಳವಡಿಸಿದ್ರು 1994 ಒಳಗೆ. ಅವಾಗ ಏನಾಯ್ತು, ನಮಗೆ ಎಲ್ಲರೂ ನಾವು ಎಚ್ಚೆತ್ತುಕೊಂಡು ನಾವು ಒಂದು ಸಂಘಟನೆ ಮಾಡಿದ್ವಿ. ಒಂದು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟ, ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟವರೆಗೂ ನಾವು ಸಂಘಟನೆ ಮಾಡಿದ್ವಿ. ಈ ಸಂಘಟನೆಯ ಉದ್ದೇಶ, ಈ ಸಂಘಟನೆ ಹೋರಾಟದ ಜೊತೆಗೆ ಸಾಮಾಜಿಕ ಕೆಲಸ ಜೊತೆಗೆ ನಮ್ಮ ವೃತ್ತಿ ಬಾಂಧವರಿಗೆ ಅನುಕೂಲ ಆಗುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಸಂಘದ ವತಿಯಿಂದ ನಾವು ಮಾಡಿದ್ವಿ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ನಾವು ಪ್ರತಿ ಒಂದು ಜಿಲ್ಲೆಯಲ್ಲಿ ಮೊದಲು ನಾವು ಉತ್ತರ ಕರ್ನಾಟಕ ಅಷ್ಟೇ ಮಾಡಿದೀವಿ. ನಂತರ 2019ರಲ್ಲಿ ಕರ್ನಾಟಕ ಅಂತ ಮಾಡಿದೀವಿ. ಮೊದಲನೇ ಮಹಾಧಿವೇಶನ ಕೊಪ್ಪಳ ಜಿಲ್ಲೆಯಲ್ಲಿ ಮಾಡಿದೀವಿ. ಆ ನಂತರ 2ನೇ ಮಹಾಧಿವೇಶನ ಉಡುಪಿ ಜಿಲ್ಲೆಯಲ್ಲಿ ಮಾಡಿದೀವಿ. 3ನೇ ಮಹಾಧಿವೇಶನ ಹೋದ ವರ್ಷ ಮೈಸೂರಲ್ಲಿ ಮಾಡಿದೀವಿ. 4ನೇ ಮಹಾಧಿವೇಶನ ರಾಯಚೂರಲ್ಲಿ ಮಾಡಿದೀವಿ. ಇದರ ಉದ್ದೇಶ ಅಷ್ಟೇ, ಪ್ರತಿ ವರ್ಷ ಪ್ರತಿ ಒಂದು ಜಿಲ್ಲೆಯಲ್ಲಿ ಯಾಕೋಸ್ಕರ ಮಾಡ್ತಾ ಇದೀವಿ ಅಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಸಂಘಟನೆ ಆಗುತ್ತೆ. ಈ ಸಂಘಟನೆಯ ಮುಖಾಂತರ ಈಗ ಸಣ್ಣ ಸಣ್ಣ ಅಂಗಡಿಗಳು ಬೇರೆ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗಿ ಈ ಒಂದು ವಸ್ತುಗಳನ್ನು ಪರ್ಚೇಸ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಒಂದೇ ಛತ್ತಿನಡಿಯಲ್ಲಿ, ಒಂದೇ ವೇದಿಕೆ ಮೇಲೆ, ಒಂದೇ ಒಂದು ಗ್ರೌಂಡಿನಲ್ಲಿ ಎಲ್ಲ ವಸ್ತುಗಳನ್ನು ಸಿಗುವಂತ ವ್ಯವಸ್ಥೆಯನ್ನು ನಮ್ಮ ಸಂಘಟನೆ ಮಾಡ್ತಾ ಬಂದಿದೆ. ಇವತ್ತು ಸಣ್ಣ ಅಂಗಡಿಗಳು ಕೂಡ ವಸ್ತುಗಳನ್ನು ಖರೀದಿ ಮಾಡಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ನಮ್ಮ ಸಂಘದ ವತಿಯಿಂದ ಎಲ್ಲರಿಗೂ ಅನುಕೂಲ ಆಗುವ ಉದ್ದೇಶದಿಂದ ಇವತ್ತು ನಾವೇನು ಇಲ್ಲಿ ರಾಯಚೂರಲ್ಲಿ ಆಯೋಜನೆ ಮಾಡಿದ್ವಿ. 100ಕ್ಕೂ ಮೇಲ್ಪಟ್ಟು ನಮ್ಮ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳು ಬಂದಿದ್ದಾವೆ. ಇದು ಅನುಕೂಲ. ಅದರ ಜೊತೆಗೆ
ಈ ಸಂದರ್ಭದಲ್ಲಿ ಅರುಣ ಜೋಶಿ, ವಿರೂಪಾಕ್ಷಪ್ಪ, ಸೈಯದ್ ಜಾಫರ್ ಖಾದ್ರಿ, ಹುಲಿಗೆಪ್ಪ, ಶ್ರೀಧರ, ಸತೀಶ್ ಜಾಧವ್, ಶಫಿಯುಲ್ಲಾ ಖಾನ್ ಸೇರಿ ಅನೇಕರಿದ್ದರು. ವಾಲ್ಮೀಕಿ ನಾಯಕ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಕುರಿತು ವಿವಿಧ ಹಂತದ ತನಿಖೆಗಳು ನಡೆಯುತ್ತಿದ್ದು, ಆರೋಪ ಸಾಬೀತಾಗುವ ಮುನ್ನವೇ ಸಚಿವರ, ಶಾಸಕರ ರಾಜೀನಾಮೆ ಕೇಳಬಾರದು ಎಂದು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ವೈ ಹನುಮಂತ ನಾಯಕ್ ಅವರು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಾಲ್ಮೀಕಿ ನಿಗಮದ ಅಕ್ರಮ ಕುರಿತಂತೆ ಪರಿಶಿಷ್ಟ ಪಂಗಡದ ಸಚಿವ ನಾಗೇಂದ್ರ ಇವರಿಂದ ಅನವಶ್ಯಕವಾಗಿ ರಾಜೀನಾಮೆ ಪಡೆಯಲಾಗಿದೆ. ಅಲ್ಲದೆ ಘಟನೆಗೆ ಸಂಬಂಧವೇ ಇಲ್ಲದೇ ಇರುವ ಎನ್ಎಸ್ ಬೋಸರಾಜು ಅವರ ರಾಜೀನಾಮೆ ನೀಡಬೇಕೆಂದು ಕೆಲವರು ಒತ್ತಾಯಿಸುತ್ತಿದ್ದಾರೆ. ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ರಾಜೀನಾಮೆ ನೀಡಬೇಕೆಂದು ಹೇಳುತ್ತಿದ್ದಾರೆ. ಆರೋಪಗಳ ಸಾಬೀತಾಗುವ ಮುಂಚೆ ರಾಜಕೀಯ ದುರುದ್ದೇಶದಿಂದ ರಾಜೀನಾಮೆ ಕೇಳಲಾಗುತ್ತಿದೆ. ಈ ಹಿಂದೆ ಪರಿಶಿಷ್ಟ ಪಂಗಡದ ನಾಯಕ ರಮೇಶ್ ಜಾರಕಿಹೊಳಿ ವಿರುದ್ಧ ಸುಳ್ಳು ಆರೋಪ ಮಾಡಿ ರಾಜೀನಾಮೆ ಪಡೆಯಲಾಗಿತ್ತು. ಈಗ ಪರಿಶಿಷ್ಟ ಪಂಗಡದವರನ್ನೇ ಗುರಿ ಮಾಡಿ ರಾಜೀನಾಮೆ ಕೇಳಲಾಗುತ್ತಿದೆ. ಎಸ್ಟಿ ನಿಗಮದಲ್ಲಿ ಮಾತ್ರ ಅಕ್ರಮ ನಡೆದಿದೆಯಾ ಎಂದು ಪ್ರಶ್ನಿಸಿದರು. ಕಾರಣ ರಾಜಕೀಯ ಕಾರಣಗಳಿಂದ ರಾಜೀನಾಮೆ ಪಡೆಯಬಾರದು. ತನಿಖೆ ವರದಿ ಆಧರಿಸಿ ಆರೋಪಿದಾರರಲ್ಲಿ ರಾಜೀನಾಮೆ ಕೇಳಬೇಕು ಎಂದರು. ಅದರಂತೆ ನೈಸರ್ಗಿಕ ಗಿಡ ಒಂದು ಜಾತಿಗೆ ಸೀಮಿತ ಆಗಿರೋದಲ್ಲ, ನಮ್ಮ ಪತ್ರಕರ್ತರು ಯಾಕಂದ್ರೆ ಕಣಿ ಕಾಣುವ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತ ಮೀಸಲಾತಿ ಕೊಟ್ಟಿರುವುದಲ್ಲ. ಅದರಂತೆ ಇಂದಿನ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರನ್ನು ಸಮಾಜದ ವತಿಯಿಂದ ಒಂದು ರಾಜಕೀಯವಾಗಿ ಅವರನ್ನು ಮೂಲೆಗುಂಪು ಮಾಡಿರುತ್ತಾರೆ. ಮೂಲೆಗುಂಪು ಮಾಡಲು ಕಾರಣ ಯಾವುದೋ ಒಂದು ಹೆಣ್ಣಿನ ಒಂದು ವಿಷಯದಲ್ಲಿ ತಂದು ಅವರು ಬೆಳಕಲ್ಕ ರಾಜಕೀಯವಾಗಿ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಅದರಂತೆ ನಾಗೇಂದ್ರ ಅಣ್ಣವರನ್ನು ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. 187 ಕೋಟಿ ಹಗರಣ ಆಗಿದೆ. ಬಟ್ ತನಿಖೆ ಆಗಲಿ, ಬಟ್ ಆದರೆ ರಾಜೀನಾಮೆ ಮಾತ್ರ ಕೇಳಬಾರ್ದಂತೂ ನಮ್ಮ ಮನವಿ. ಬಟ್ ಆದರೆ ಸನ್ಮಾನ್ಯ ನಮ್ಮ ಬೋಸರಾಜ್ ಸಾಹೇಬರು ನಮ್ಮ ಜಿಲ್ಲೆಯ ಹಿರಿಯರು ಮತ್ತು ರಾಜಕಾರಣಿಗಳು ಅಂಥವ್ರನ್ನ ರಾಜೀನಾಮೆ ಕೇಳಬಾರ್ದು. ಮತ್ತು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಇವರನ್ನು ರಾಜೀನಾಮೆ ಕೇಳಬಾರ್ದಂತೂ ನಮ್ಮ ಮನವಿ. ಯಾಕಂದರೆ ಈ ದೇಶದಲ್ಲಿ ನಮಗೆ ಸಿಗೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 3 ಮೀಸಲಾತಿದೆ. ಆ ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಮೀಸಲಾತಿಯನ್ನು ಕೊಟ್ಟಿರ್ತಾರೆ. ಆ ಮೀಸಲಾತಿ ಯೋಜನೆಯಲ್ಲಿ ನಾವು ಪಡೆದುಕೊಳ್ಳಬೇಕಾದ್ರೆ ಬಟ್ ಆ ಮೀಸಲಾತಿ ನಾವು ತಗೋಬೇಕಂದ್ರೆ ಕನಿಷ್ಠ 3 ಪಕ್ಷ 3 ಇದೆ. ಆ 3ರಲ್ಲಿ ನಮ್ಮ ಸಚಿವರು ಮತ್ತು ಅಧ್ಯಕ್ಷರು ರಾಜೀನಾಮೆ ಕೇಳಿದ್ರೆ ನಾವು ನಮ್ಮ ಸಮಾಜದ ಮುಂದೆ ಬರಲು ಸಾಧ್ಯ ಆಗುವುದಿಲ್ಲ. ಈ ಸಂದರ್ಭದಲ್ಲಿ ರಂಗಪ್ಪ ನಾಯಕ್, ವೀರೇಶ್ ನಾಯಕ್ ಸೇರಿದಂತೆ ಅನೇಕರಿದ್ದರು. ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಪರಂ ಎಂಬ ಅಭಿಮಾನಿ ಕಾಲ್ನಡಿಗೆಯಲ್ಲಿ ಮಂತ್ರಾಲಯಕ್ಕೆ ಪಾದಯಾತ್ರೆ ಕೈಗೊಂಡು ಹರಕೆ ತೀರಿಸಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಕುಮಾರನಾಯಕ್ ಗೆಲುವಿಗಾಗಿ ಅಭಿಮಾನಿ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕುರುಕುಂದ ಗ್ರಾಮದ ಪರಂ ಎಂಬಾತ ಮಂತ್ರಾಲಯಕ್ಕೆ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ಕೈಗೊಳ್ಳುವುದಾಗಿ ಹರಕೆ ಹೊತ್ತಿದ್ದು, ಇದೀಗ ಕುರುಕುಂದದಿಂದ ಮಂತ್ರಾಲಯಕ್ಕೆ ಬರಿಗಾಲಿನಲ್ಲೇ ಕಾಲ್ನಡಿಗೆ ಪಾದಯಾತ್ರೆ ಕೈಗೊಂಡು ಗುರುರಾಯರಿಗೆ ಹರಕೆ ತೀರಿಸಿ ನೂತನ ಸಂಸದ ಜಿ ಕುಮಾರ್ ನಾಯಕರಿಗೆ ಅಭಿಮಾನ ಮೆರೆದಿದ್ದಾರೆ. ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನಕ್ಕೆ ಪೂಜೆ ಸಲ್ಲಿಸಿ ನೂತನ ಸಂಸದರಿಗೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದ್ದಾರೆ. ಟಾಸ್ಕ್ ಫೋರ್ಸ್ ಸಮಿತಿ ತಂಡದೊಂದಿಗೆ ನಗರದ ಇಂಡಸ್ಟ್ರಿಯಲ್ ಏರಿಯಾದ ಎಸ್ಎಲ್ಎನ್ ಆಗ್ರೋ ಇಂಡಸ್ಟ್ರೀಸ್ ಮೇಲೆ ದಾಳಿ ಮಾಡಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ 2 ಕಿಶೋರ ಕಾರ್ಮಿಕರನ್ನು ರಕ್ಷಣೆ ಮಾಡಿ ಬಾಲಮಂದಿರಕ್ಕೆ ಒಪ್ಪಿಸಲಾಗಿದೆ. ಮಕ್ಕಳನ್ನು ಕೆಲಸಕ್ಕೆ ನೇಮಕ ಮಾಡಿಕೊಂಡಿದ್ದ ಎಸ್ಎಲ್ಎನ್ ಆಗ್ರೋ ಇಂಡಸ್ಟ್ರೀಸ್ ಮಾಲೀಕರ ವಿರುದ್ಧ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ಕಾಯ್ದೆಯಡಿ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಲ್ಲಾ ಬಾಲಕಾರ್ಮಿಕರ ಯೋಜನಾ ನಿರ್ದೇಶಕ ಮಂಜುನಾಥ ರೆಡ್ಡಿ,
ಕಾರ್ಮಿಕ ನಿರೀಕ್ಷಕ ಪರಶುರಾಮ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮುದುಕಪ್ಪ, ಸಿಆರ್ಪಿ ಲಕ್ಷ್ಮಣ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಹನುಮೇಶ್ ಒಳಗೊಂಡ ತಂಡ ದಾಳಿ ಮಾಡಿದೆ. ಬಾಲ ಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ತಿದ್ದುಪಡಿ ಕಾಯ್ದೆ 2016ರಂತೆ 14 ವರ್ಷಗಳೊಳಗಿನ ಮಕ್ಕಳ ದುಡಿಮೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಹಾಗೂ 15ರಿಂದ 18 ವರ್ಷದೊಳಗಿನ ಮಕ್ಕಳನ್ನು ಅಪಾಯಕಾರಿ ಕ್ಷೇತ್ರದಲ್ಲಿ ದುಡಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಒಂದು ವೇಳೆ ದುಡಿಸಿಕೊಂಡಿದ್ದಲ್ಲಿ 50,000 ರೂಪಾಯಿ ದಂಡ ಹಾಗೂ 2 ವರ್ಷ ಜೈಲು ಶಿಕ್ಷೆ ಇರುತ್ತದೆ. ವಾಹನಗಳಲ್ಲಿ ಮಕ್ಕಳನ್ನು ಕೃಷಿ ಚಟುವಟಿಕೆಗಳಿಗಾಗಿ ಅಕ್ರಮ ಮತ್ತು ಕಾನೂನು ಬಾಹಿರವಾಗಿ ಸಾಗಾಣಿಕೆ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ದುಡಿಯುವ ಮಕ್ಕಳು ಕಂಡುಬಂದಲ್ಲಿ ಮಕ್ಕಳ ಸಹಾಯವಾಣಿ 1098 ಮಾಹಿತಿ ನೀಡಲು ಕೋರಿದೆ. ಕಾರಣ ಮಕ್ಕಳನ್ನು ದುಡಿಸಿಕೊಳ್ಳಬಾರದೆಂದು ಬಾಲಕಾರ್ಮಿಕರ ಯೋಜನೆ ಜಿಲ್ಲಾ ಯೋಜನಾ ನಿರ್ದೇಶಕ ಮಂಜುನಾಥ ರೆಡ್ಡಿ ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವ್ಯವಹಾರ, ಬಸನಗೌಡ ದದ್ದಲ್ ಸುತ್ತ ಆರೋಪ. ಅಕ್ರಮದಲ್ಲಿ ಭಾಗಿಯಾಗಿಲ್ಲ ದದ್ದಲ್ ಬಸನಗೌಡ ಸ್ಪಷ್ಟನೆ. ಜೂನ್ 9ರಿಂದ 3 ದಿನ ಶಾಮಿಯಾನ ಡೆಕೋರೇಟರ್ ಸಂಘದಿಂದ ಮಹಾಧಿವೇಶನ. ಲಕ್ಷ್ಮಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮ ಆರೋಪ ಸಾಬೀತಾಗದೆ ರಾಜೀನಾಮೆ ಕೇಳುವುದು ನೈತಿಕತೆ ಅಲ್ಲ. ಹನುಮಂತಪ್ಪ ನಾಯಕ್. ಲೋಕಸಭಾ ಚುನಾವಣೆಯಲ್ಲಿ ಜಿ. ಕುಮಾರ್ ನಾಯಕ್ ಗೆಲುವು. ಕಾಲ್ನಡಿಗೆಯಲ್ಲಿ ಮಂತ್ರಾಲಯಕ್ಕೆ ಹರಕೆ ತೀರಿಸಿದ ಅಭಿಮಾನಿ. ಇಬ್ಬರು ಬಾಲ ಕಾರ್ಮಿಕರ ರಕ್ಷಣೆ, ಬಾಲಮಂದಿರಕ್ಕೆ ಸೇರ್ಪಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.